ಗುರುಪಾದಪ್ಪ ನಾಗಮಾರಪಳ್ಳಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಸಹಕಾರ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ 21 ನಿರ್ದೇಶಕರು ಅವಿರೋಧ ಆಯ್ಕೆಯ ನಂತರ ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸೂರ್ಯಕಾಂತ್ ನಾಗಮಾರಪಳ್ಳಿ ಮತ್ತು ಉಪಾಧ್ಯಕ್ಷರಾಗಿ ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರಪಳ್ಳಿ ಮತ್ತು ತರುಣ್ ನಾಗಮಾರಪಳ್ಳಿ ಜೊತೆ ನಮ್ಮ ಪ್ರತಿನಿಧಿ ಹನುಮಂತ್ ದೇಶಮುಖ್ ಚಿಟ್ ಚಾಟ್ ನಡೆಸಿದ್ದಾರೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ರೀತಿಯ ಚಿಕಿತ್ಸೆ ಸಿಗಬೇಕು ಅನ್ನೋ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ಅವರ ಒಂದು ಕನಸಿನ ಯೋಜನೆ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇವತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಚುನಾವಣೆ ನಡೆದಿದ್ದು ಇವತ್ತು ಮತ್ತೆ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರೇ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ಇವಾಗ ಖುದ್ದಾಗಿ ನನ್ನ ಜೊತೆ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಆಸ್ಪತ್ರೆಯ ವತಿಯಿಂದ ಅನೇಕ ಜನಪರ ಕಾರ್ಯಗಳ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಇವಾಗ ಮತ್ತೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕಾಗಿ ಖುದ್ದಾಗಿ ಅವರ ಜೊತೆ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಸರ್, ತಾವು ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ, ಹೆಂಗೆ ಅನಿಸುತ್ತೆ? ಜನರ ವಿಶ್ವಾಸ, ಜನರ ಪ್ರೀತಿ, ಪ್ರತಿಯೊಬ್ಬ ರೈತರು, ಪ್ರತಿಯೊಬ್ಬ ಷೇರುದಾರರ ಆಶೀರ್ವಾದ, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ನಾಯಕರು, ಎಲ್ಲ ಶಾಸಕರು, ಎಲ್ಲ ಲೀಡರ್ಸು ಎಲ್ಲರದ್ದು ಸಹಯೋಗ ಸಹಕಾರದಿಂದ ಮತ್ತೆ ಚುನಾವಣೆ ಆಯಿತು, ಮತ್ತೆ ಆಯ್ಕೆ ಮಾಡಿದ್ದಾರೆ. ಕೋವಿಡಲ್ಲಿ ತಮಗೆಲ್ಲರಿಗೂ ಗೊತ್ತಿದ್ದಾಗೆ ₹1 ಟ್ರೀಟ್ಮೆಂಟ್ ಯಾರು ಮಾಡಿದ್ದಾರೆ ಇಡೀ ಭಾರತದಲ್ಲಿ ಅಂದರೆ ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆ ಮೂಲಕ ₹1 ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಕೆಲಸ, ಸಾವಿರಾರು ಜೀವ ಉಳಿಸ್ತಕ್ಕಂಥ ಕೆಲಸ, ಕೋವಿಡ್ ಸಮಯದಲ್ಲಿ ನೆರವಾಗಿ ಬೆನ್ನೆಲುಬಾಗಿ ಆಕ್ಸಿಜನ್ ಕೊಡ್ತಕ್ಕಂಥದ್ದು, ಜೊತೆಗೆ ಇಲ್ಲಿ ಒಂದು ಸಾವು ಆಗಿಲ್ಲ. ಅಷ್ಟು ಒಳ್ಳೆ ಅಚ್ಚುಕಟ್ಟಿನಲ್ಲಿ ಎಲ್ಲರಿಗೂ ನೋಡಿಕೊಂಡು ಸುರಕ್ಷಿತವಾಗಿ, ಯಾಕಂದರೆ ಇಲ್ಲಿ MRI ನಾವು ಮೊದಲು MRI CT ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ಹೈದರಾಬಾದ್ ಸೋಲಾಪುರ ಹೋಗಬೇಕಾಯಿತು. ಇವತ್ತು ಅಲ್ಲಿ ಹೋದರೂ ಕೂಡ 15,000 20,000 ಚಾರ್ಜ್ ಮಾಡ್ತಾರೆ. ಇಲ್ಲಿ ಆದರೆ ನಾವು ಬರೀ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ತೊಗೊಂಡು ಕೇವಲ 4,000 to 5,000 ತೊಗೊಂಡು ಅವರಿಗೆಲ್ಲ ಸಹಕಾರ ನೀಡಿ ಬಡವ್ರಿಗೆ ಅನುಕೂಲ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತ ಕೆಲಸ ಮಾಡ್ತಾ ಇದ್ವಿ. ಬರ್ತಕ್ಕಂಥ ದಿವಸದಲ್ಲಿ ಇನ್ನು ಹೆಚ್ಚಿನ ಮಟ್ಟಿಗೆ ಈಗಾಗಲೇ ನಾವು ಚಿಕಿತ್ಸೆ ಸಿಗಬೇಕು. ಅದೇ ಹೆಚ್ಚು ಇನ್ನು ದೊಡ್ಡ ರೀತಿಯಲ್ಲಿ ಆಸ್ಪತ್ರೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಅದ್ರ ಒಳಗಡೆ ಜೊತೆಗೆ ಇನ್ನು ಹೆಲ್ತ್ ಸರ್ವಿಸಸ್ಸು ಆಸ್ಪತ್ರೆಗೂ ಆಗಲಿ ಅಂಥೇಳಿ 1 ಲಕ್ಷ ಜನಕ್ಕೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೂಡ ಮಾಡಿಸ್ಕೊಟ್ಟಿದ್ವಿ. ನಾವು ಆಲ್ರೆಡಿ ಮನೆಗೆ ಹೋಗಿ ನಾವೇ ಅಪ್ಲಿಕೇಶನ್ ತೊಗೊಂಬಂದು ವಾಪಸ್ ಅವ್ರ ಊರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ವಾಪಸ್ ಅವ್ರಿಗೆ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಆಲ್ ಫೆಸಿಲಿಟೀಸ್ ಆರ್ ದೇರ್ ಇಲ್ಲಿ ಆಸ್ಪತ್ರೆಯಲ್ಲಿ. ಇನ್ನು ಹೆಚ್ಚಿನ ಮಟ್ಟಿಗೆ ಜನಸೇವೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅದೇ ರೀತಿ ನನ್ನ ಜೊತೆ ಇವಾಗ ಆಸ್ಪತ್ರೆಯ ಉಪಾಧ್ಯಕ್ಷರಾಗಿರುವಂಥ ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಇದ್ದಾರೆ. ಸರ್, ಮೊಟ್ಟ ಮೊದಲನೇದಾಗಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದಕ್ಕೆ ಹಾರ್ದಿಕ ಅಭಿನಂದನೆಗಳು ಸರ್. ಎಲ್ರಿಗೂ ಧನ್ಯವಾದಗಳು. ಮೊಟ್ಟ ಮೊದಲು ತಮ್ಮ ಹೊಸ ಚಾನಲಿಗೆ ನಮ್ಮ ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ. ಉತ್ತರ ಕರ್ನಾಟಕ ಶಿವಶರಣಪ್ಪ ವಾಲಿ ಸಾಹೇಬರು ಮೊಟ್ಟ ಮೊದಲು ಪತ್ರಿಕಾಕರ್ತರಾಗಿ ಈ ಜಿಲ್ಲೆಗೆ ಸಲ್ಲಿಸಿದ ಸೇವೆ ಅಪಾರ ಮತ್ತು ಅವಿಸ್ಮರಣೀಯ. ಅವರ ಹಾದಿಯಲ್ಲಿ ನಡ್ಕೊಂಡು ಬಂದ ರಜನೀಶ್ ವಾಲಿ ಸರ್ ಅವರಿಗೂ ಹಾಗೂ ಆದೀಶ್ ವಾಲಿ ಅವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ನನ್ನನ್ನು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಎಲ್ಲ ನಿರ್ದೇಶಕ ಮಂಡಳಿ ಹಾಗೂ ನನ್ನ ತಂದೆಯವರಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಇವರೆಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ. ಹಾಗೆ ಆಸ್ಪತ್ರೆಯನ್ನು ಇನ್ನು ಉತ್ತಮ ಸ್ಥಾನಕ್ಕೆ ತಗೊಂಡೋಗು, ಇನ್ನು ಉತ್ತಮ ಚಿಕಿತ್ಸೆಯನ್ನು ಕೊಡೋದಲ್ಲಿ ಯಶಸ್ವಿ ಆಗುತ್ತೇವೆ. ಒಂದೇ ಮಾತು ಹೇಳಕ್ಕೆ ಬಯಸ್ತೇನೆ, ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆ ಯಾರ ಜೊತೆ ಕಂಪ್ಯಾರಿಸನ್ ಮಾಡಲ್ಲ. ವಿ ಆರ್ ಒನ್ ಆಫ್ ದ ಬೆಸ್ಟ್. ಯಾಕೆ ಹೇಳ್ತೀವಿ ಅಂದರೆ ನಮ್ಮ ಜೊತೆ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ವಾಲಿಶ್ರೀ ಹಾಸ್ಪಿಟಲ್ ಚೇರ್ಮನ್ ಆಗಿರ್ಬೋದು, ಉದ್ಯಮಿ ಬಿಸ್ನೆಸ್ ಹೇಗೆ ಬೆಳೆಸ್ಬೋದು ಅಂತ ಸಂತೋಷ್ ತಾಳಂಪಳ್ಳಿ ಸರ್ ಇದ್ದಾರೆ, ವಾಸು ಹಾಸ್ಪಿಟಲ್ ಅಧ್ಯಕ್ಷರಾದ ರಜಂತಾಲ್ ಸಾಹೇಬ್ರು ಇದ್ದಾರೆ, ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆದ ಗುದ್ಗೆ ಮಾಮ ಇದ್ದಾರೆ. ಹಾಗೆ ಪ್ರತಿಯೊಂದು ಕ್ಷೇತ್ರದಿಂದ ನಮ್ಮ ಆಸ್ಪತ್ರೆ ನಿರ್ದೇಶಕರಾಗಿರಿಂದ ನಮ್ಮ ಆಸ್ಪತ್ರೆ ಉನ್ನತ ಮಟ್ಟ ನಮ್ಮ ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿಯವರ ಆದೇಶದೊಂದಿಗೆ ನಮ್ಮ ಆಸ್ಪತ್ರೆ ಉನ್ನತ ಸ್ಥಾನಕ್ಕೆ ಬೆಳೆಯುತ್ತೆ ಅಂತ ಬಯಸುತ್ತೇನೆ. ಸರ್, ತಾವು ಈಗಾಗಲೇ ನಿರ್ದೇಶಕರಿದ್ದಾಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು ಮತ್ತು ಬಡವರು ತಮ್ಮ ಆಸ್ಪತ್ರೆಗೆ ಬಂದಾಗ ಚಿಕಿತ್ಸೆ ಕೊಡಿಸುವಲ್ಲಿ ನಿಮ್ಮ ಕಾರ್ಯಕರ್ತರು ಹೇಳಿದರೂ ಕೂಡ ತಾವು ಚಿಕಿತ್ಸೆಯನ್ನು ಕೊಡಿಸಿದ್ರಿ. ಸರ್, ಇವಾಗ ತಮ್ಮ ಮೇಲೆ ಒಂದು ಹೊಸ ಜವಾಬ್ದಾರಿ ಬಂದಿದೆ. ಆಸ್ ಅ ಉಪಾಧ್ಯಕ್ಷ ಆಗಿ ನೀವು ಇವಾಗ ಆಯ್ಕೆಯಾಗಿದ್ರಿ, ಇನ್ನಷ್ಟು ಜವಾಬ್ದಾರಿಗಳು ನಿಮ್ಮ ಮೇಲಿದೆ. ಸರ್, ಹೆಂಗೆ ನಿಭಾಯಿಸ್ತೀರಿ ಮುಂದಿನ ದಿನಗಳಲ್ಲಿ? ಸರ್, ಈಗ ಆಲ್ರೆಡಿ ಕಳೆದ ಬೋರ್ಡಲ್ಲೂ ನಿರ್ದೇಶಕನಾಗಿ ಸುಮಾರು 2 ವರ್ಷ ಕೆಲಸ ಮಾಡಿದ್ದೀನಿ. ಎಲ್ಲರ ಸಹಕಾರ, ಎಲ್ಲರ ಮಾರ್ಗದರ್ಶನದೊಂದಿಗೆ ಈ ಸರಿ ಕೂಡ ಹೊಸ ಬೋರ್ಡ್ ಆಗಿರ್ಬೋದು, ಹೊಸ ಉಪಾಧ್ಯಕ್ಷನಾಗಿ ಹೊಸ ಜವಾಬ್ದಾರಿ ಬಂದಿರ್ಬೋದು. ಆದರೆ ನಮ್ಮ ಆಸ್ಪತ್ರೆ, ನಾನು ಹೇಳಕ್ಕೆ ಬಯಸ್ತೀನಿ, ನಮ್ಮ ಪ್ರತಿಯೊಬ್ಬ ನಿರ್ದೇಶಕರು, ಉಪಾಧ್ಯಕ್ಷರೇ, ಅಧ್ಯಕ್ಷರೇ ಪ್ರತಿಯೊಬ್ಬರ ಸಹಕಾರದಿಂದ ಇನ್ನು ಉತ್ತಮ ಮಟ್ಟಕ್ಕೆ ತೊಗೊಂಡು ಹೋಗ್ತೀವಿ. ಸರ್, ಷೇರುದಾರರಿಗೆ ನಮ್ಮ ಮೊದಲಿಂದನೇ ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ಸಾಹೇಬ್ರು ಇದ್ದಾಗಿಂದನೂ ಇವಾಗವರೆಗೂ ಶೇರ್ ಹೋಲ್ಡರಿಗೆ ಡಿಸ್ಕೌಂಟ್ ಇದೆ. ಅತಿ ಬಡವರಿಗೆ ಸಹಾಯ ಆಗಬೇಕಂತ ಈ ಆಸ್ಪತ್ರೆ ಮಾಡಿದ್ದೀವಿ.
ಹಾಗೆ ಏನೋ ಉತ್ತಮ ಸ್ಥಾನ. ಈಗ ಮತ್ತೆ ಕ್ಯಾಂಪ್ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿ ಒಂದು ಹಳ್ಳಿ ಪ್ರತಿ ಒಂದು ತಾಲೂಕಿಗೆ ಕ್ಯಾಂಪ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪ್ರತಿಯೊಬ್ಬರ ಸಹಕಾರದೊಂದಿಗೆ ನಾವು ಮಾಡ್ತೀವಿ. ಅಷ್ಟು ಜಿಲ್ಲೆಯ ಎಲ್ಲ ನಾಯಕರಿಗೆ ನಾಗಮಾರಪಳ್ಳಿ ಆಸ್ಪತ್ರೆ ಅಷ್ಟು ಬೋರ್ಡ್ನ ನಿರ್ದೇಶಕರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತೀನಿ. ತಮ್ಮೆಲ್ಲರ ಸಹಕಾರ ಹೀಗೆ ನಮ್ಮ ಮೇಲಿರಲಿ. ಧನ್ಯವಾದಗಳು. ಎಸ್, ತಮ್ಮ ಅಜ್ಜನವರಾದ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಯಾವ ರೀತಿ ಜನಸೇವೆಯನ್ನು ಮಾಡಿ ಎಲ್ಲರ ಹೃದಯದಲ್ಲಿದ್ದಾರೋ ಅದೇ ರೀತಿ ಆಸ್ಪತ್ರೆಯ ಮುಖಾಂತರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸೇವೆಗಳನ್ನು ಮಾಡಲಾಗುವುದು ಎಂದು ನೂತನ ಉಪಾಧ್ಯಕ್ಷರಾಗಿರುವಂಥ ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹನುಮಂತ್ ದೇಶ್ಮುಖ್, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.